KCET 2024 ಅಪ್ಡೇಟ್ಗೆ ಸ್ವಾಗತ. ಸರಿ, ನಿಮ್ಗಾಳೆ ಗೊತ್ತಿರುವ ಹಾಗೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಕೊಂಡಿದ್ದೀರಾ, ಮತ್ತೆ ಆಪ್ಷನ್ ಎಂಟ್ರಿ ಅಂತ ಬಿಟ್ಟಿದಾರ. ಅಂಡ್ ಈಗ ಸಡನ್ ಆಗಿ ಮತ್ತೆ ಕೆ ಕಡೆಯಿಂದ ಇವತ್ತು ಮಧ್ಯಾಹ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆ ಕಡೆಯಿಂದ ಹಣಕು ಸೀಟು ಹಂಚಿಕೆ ಕಟ್ ಆಫ್ ಅಂತಂದ್ರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನೋದು ನಿಮ್ಗೆ ಬಿಟ್ಟಿದ್ದಾರೆ. ಓಕೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಬಟ್ ನಮ್ಮ ಕೇದವರು ಯಾವಾಗ್ಲೂ ಈ ರೀತಿ ಮಾಡಲ್ಲ. ಓಕೆ, ಒಬ್ಬರಿಗೆ ಅಂದ್ರೆ ಒಂದ್ ಕಣ್ಣಿಗೆ ಸುಣ್ಣ ಅಂತಾರೆ, ಇನ್ನೊಂದ್ ಕಣ್ಣಿಗೆ ಬಣ್ಣ ಅಂತಾರೆ, ಆ ರೀತಿ ಮಾಡ್ತಾ ಇದಾರೆ. ನಾನು ಯಾಕೆ ಈ ಮಾತು ಹೇಳಿದ್ನಪ್ಪ ಅಂತಂದ್ರೆ, ಅವ್ರು ಫಸ್ಟ್ ಆಫ್ ಆಲ್ ಹೇಳಿದ ಪ್ರಕಾರ ಕೇಳಿದವರು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ KCET ಸ್ಟೂಡೆಂಟ್ಸ್ ಬಿಟ್ರು. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ, ಅಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡೋಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಅದು ಆಪ್ಷನ್ ಎಂಟ್ರಿ ಯಾಕೆಪ್ಪ ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್ಗೋಸ್ಕರನೇ ನಿಮ್ಗೆ ಮಾಡ್ತಾ ಇದ್ರು. ಓಕೆ, ಆ ನೀಟ್ ಸ್ಟೂಡೆಂಟ್ಸ್ ಜಾಯಿನ್ ಆದಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇನ್ನು ಕೂಡ ಜಾಯಿನ್ ಆಗಿಲ್ಲ, ಬಟ್ ಹಾಕ್ತಾರೆ ಬಿಡಿ, ಮುಂದೆ ಆಗ್ತಾರೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕಿತ್ತಲ್ವಾ. ಇಟ್ ಮೀನ್ಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೀಟ್ ಸ್ಟೂಡೆಂಟ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ಅಂಡ್ KCET ಸ್ಟೂಡೆಂಟ್ಸ್ ಹತ್ರ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಹಾಕ್ತಿದಾರೆ. ಇನ್ನು ಕೂಡ ಅವ್ರಿಗೆ ಚೆನ್ನಾಗಿ ಅನಾಲಿಸಿಸ್ ಮಾಡೋಕೆ ಬಿಟ್ಟಿದ್ದಾರೆ. ಅಂಡ್ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇನ್ನೊಂದು ವಿಚಾರ ಮಾಡೋದಂತಂದ್ರೆ, ಸರಿ ಇವಾಗ ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಯಾರೆಲ್ಲ ನೋಡ್ಕೊಂಡಿಲ್ಲ, ಈಗ ಹೋಗ್ಬಿಟ್ಟು ನೋಡ್ಕೊರಿ. ಅಂತಂದ್ರೆ UGCET 2024 ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲ ರೀತಿ ಏನಪ್ಪ ಅಂತಂದ್ರೆ ಕಟ್ ಆಫ್ ಅನ್ನೋದು ಸಿಗ್ತವೆ. ಸರಿ, ಇಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಏನಪ್ಪಾ ಅಂದ್ರೆ ಅಣುಕು ಹಂಚಿಕೆ ಕಟ್ ಆಫ್ ಅಂತ ಸಿಗುತ್ತೆ. ಅದ್ರಲ್ಲಿ ನೋಡ್ರಿ ನಿಮ್ಗೆ ಇಂಜಿನಿಯರಿಂಗ್ ಸಿಗ್ತಾ ಇದೆ, ಆರ್ಕಿಟೆಕ್ಚರ್ ಸಿಗ್ತಾ ಇದೆ, ಕೃಷಿ ಅಂತಂದ್ರೆ ಅಗ್ರಿಕಲ್ಚರ್ ಸಿಗ್ತಾ ಇದೆ, ಅಂಡ್ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ ಎಲ್ಲಾನು ಕೂಡ ಸಿಗ್ತಾ ಇದಾವ. ಬಟ್ ರಿಮೈನಿಂಗ್ ಒಂದು ನಮ್ಗೆ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಜಾಸ್ತಿ, ಅದ್ರಲ್ಲಿ ಬೇರೆ ನಮ್ಮ ಚಾನಲ್ ಜಾಸ್ತಿ ನೋಡುವಂತ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಗೆ ಯಾವುದೇ ರೀತಿ ಒಂದು ಕಟ್ ಆಫ್ ಇಟ್ಟಿಲ್ಲ. ಓಕೆ, ಇವಾಗ ಏನಪ್ಪಾ ಅಂತಂದ್ರೆ ಮಾತಾಡೋದಂತಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ, ಇಂದಿನ ವರ್ಷದ ಪ್ರವೇಶಗಳು ಅಂತ ಕ್ಲಿಕ್ ಮಾಡ್ಕೊಂತೀನಿ. ಸೇಮ್ UGCET 2024 ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಅಂತಂದ್ರೆ ಪ್ರೀವಿಯಸ್ ಇಯರ್ ಕೂಡ ಚೆಕ್ ಮಾಡೋದಂತಂದ್ರೆ ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು UGCET 2023 ಇದು BS ನರ್ಸಿಂಗ್ ಒಂದು ಕಟ್ ಆಫ್ ಅಂತ ನೋಡಕ್ ಹೋದಂದ್ರೆ ಎಲ್ಲೂ ಕೂಡ ಸಿಗಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ನೋಡ್ಕೊರಿ. ನಿಮ್ಗೆ ಯಾವುದೇ ರೀತಿ ಒಂದು ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅದು ಒಂದು ನಿಮ್ಗೆ ಯಾವುದೇ ರೀತಿಯಾಗಿ ಒಂದು ಕಟ್ ಆಫ್ ಅನ್ನೋದು ಬಿಟ್ಟಿಲ್ಲ. ಬಟ್ ರಿಮೈನಿಂಗ್ ಎಲ್ಲಾನು ಕೂಡ ಏನಪ್ಪಾ ಅಂತಂದ್ರೆ ಬಿಟ್ಟಿದ್ದಾರೆ. ಬಟ್ ಎಕ್ಸ್ಪೆಕ್ಟೆಡ್ ಒಂದು BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಇದು ಏನಕ್ಕೆ ಈ ರೀತಿ ಮಾಡಿದ್ರು ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ ಈ 2 or 3 years ಬ್ಯಾಕ್ ಏನಿತ್ತಪ್ಪ ಅಂತಂದ್ರೆ ನಮ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ BPT BPO ಅಂಡ್ ಅಲೈಡ್ ಸ್ಟೂಡೆಂಟ್ಸ್ ಜೊತೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸರಿ, ಇವಾಗ ಏನ್ ಕಾಣಿಸ್ತಿದೆ ನಿಮ್ಗೆ ಯಾವುದೇ ರೀತಿ BS ನರ್ಸಿಂಗ್ ಕಟ್ ಆಫ್ ಹೋದ್ ವರ್ಷದ ಸಿಗಲ್ಲ. ಇಲ್ಲಿ ಏನ್ ಅನ್ಸುತ್ತೆ ಅದನ್ನ ಹೇಳ್ತಿದೀನಿ. BPT BPO ಅಂಡ್ ಅಲೈಡ್ ಜೊತೆ 2 years ಬ್ಯಾಕ್ ಏನಿತ್ತಪ್ಪ ಅಂದ್ರೆ ಕಂಬೈಂಡ್ ಆಗಿಬಿಟ್ಟು ಕೌನ್ಸಿಲಿಂಗ್ ನಡೀತಾ ಇತ್ತು. ಸೊ ಸದ್ಯಕ್ಕೆ ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವಾಗ ನಮ್ಮ ಒಂದು BS ನರ್ಸಿಂಗ್ KCET ಜೊತೆ ಬಂತು ಅವಾಗಿಂದ ನಮ್ಮ BS ನರ್ಸಿಂಗ್ ಅಷ್ಟೊಂದು ಕೇರ್ ಮಾಡ್ತಿಲ್ಲ. ಸೊ ಇದೇನಕ್ಕೆ ಬೇಕಿತ್ತು ಅಂತ. ಓಕೆ, ನಮ್ ಸಪರೇಟ್ ಆಗಿ ಕೌನ್ಸಿಲಿಂಗ್ ಚೆನ್ನಾಗಿತ್ತಲ್ಲ ಕೇದಲ್ಲಿ. ಸರಿ, ಇವಾಗಿಲ್ಲ. ನಮ್ಮ ಒಂದು BS ನರ್ಸಿಂಗ್ ಕೂಡ ಒಂದು ಕೋರ್ಸ್ ಈಸಿ ಅಲ್ಲ ಅಂತ ಗೊತ್ತಾಗಿದೆ, ಎಲ್ಲರೂ ಕೂಡ ಗೊತ್ತಿದೆ. ಒಂದು ಸೀಟ್ ತಗೊಳ್ಳೋ ಕೂಡ ಕಷ್ಟ ಇದೆ, ಅಂಡ್ ಮುಂದೆ ಕೂಡ ಒಂದು ಪ್ರೊಫೆಷನಲ್ ಕೋರ್ಸ್ ಅಂತ ಗೊತ್ತು. ಹಂಗಾಗ್ಬಿಟ್ಟು KCET ಮಾಡಿದ್ರೆ ಎಲ್ಲರೂ ಕೂಡ ಒಳ್ಳೇದೇ. ಬಟ್ ಅದ್ರ ತಕ್ಕನಂಗೆ ಎಲ್ಲಾನು ಕೂಡ ರೆಸ್ಪಾನ್ಸ್ ಮಾಡ್ಬೇಕಲ್ವಾ. ಸೊ ಯಾಕಂತಂದ್ರೆ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಯಾವುದೇ ಒಂದು ಬಿಡ್ಲಿ ಲೇಟ್ ಆಗಿ ಬಿಡ್ತಾರೆ. ಯಾಕಂದ್ರೆ ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ರು ಬಿಫೋರ್ ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಲಕ್ಕಿಂತ ಮುಂಚೆ ಒಂದು ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ಟಿದ್ರು. ಅದನ್ನು ಕೂಡ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಬಿಟ್ರು. ಓಕೆ, ಎಲ್ಲಾ ಕೋರ್ಸ್ ನೋಡ್ಬೋದು ನೀವು, ಬಿಫೋರ್ ಆಪ್ಷನ್ ಎಂಟ್ರಿನೇ ಬಿಟ್ಟಿದ್ರು. ಬಟ್ BS ನರ್ಸಿಂಗ್ ಒಂದು ಏನಾಗಿತ್ತು ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ 2 days ಏನಾಯ್ತು ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಂತು. ಓಕೆ, ಫೀಸ್ ಸ್ಟ್ರಕ್ಚರ್ ಅಷ್ಟೇ ಲೇಟ್ ಆಗೇ ಬಂತು. ಸೊ ಇದನ್ನೆಲ್ಲ ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಜೊತೆ ನಮ್ದು ಒಂದು KCET ಜೊತೆ ನಮ್ಮ ಒಂದು BS ನರ್ಸಿಂಗ್ ಕೌನ್ಸಿಲಿಂಗ್ ಬೇಕಾಗಿತ್ತಾ ಅಂತ ಅನಿಸ್ಬಿಡುತ್ತೆ. ಸರಿ, ಇವಾಗ ಏನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮ ಒಂದು ಕೇದವ್ರು ಮಾಡೋದೇ ಆ ರೀತಿ. ಇದು ನಮ್ದೊಂದೇ ಕೋರ್ಸಸ್ ಅಲ್ಲ, ಕೆಲವೊಂದಿಷ್ಟು ಕೋರ್ಸ್ಗಳು ಹಿಂಗೆ ಆಗತ್ತೆ. ಯಾಕಂತಂದ್ರೆ ಈಗ ನೀವು ಒಂದು ಎಕ್ಸಾಂಪಲ್ ತಗೊಳೋದಂತಂದ್ರೆ ಈ ನೀಟ್ ಸ್ಟೂಡೆಂಟ್ಸ್ ನೋಡ್ಬೋದು. ಈಗ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ, ಮತ್ತೆ ಆಗಲೇ ಅಂದ್ರೆ KCET ಸ್ಟೂಡೆಂಟ್ಸ್ಗೆ ಮತ್ತೆ ಬಿಟ್ಟಿದ್ದಾರೆ. ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಸ್ವಲ್ಪ ಎಫೆಕ್ಟ್ ಬಿದ್ದೇ ಬೀಳ್ತದ. ಅಂಡ್ ಅದ್ರಲ್ಲೂ ಕೂಡ ಮೋರ್ ಅಂಡ್ ಮೋರ್ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಪದೇ ಹೇಳೋದಷ್ಟೇ, ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಬೇಡ್ರಿ. ಏನು ಅದು ಬಿಟ್ಟಿಲ್ಲ ಇದು ಬಿಟ್ಟಿಲ್ಲ ಅಂತಂದ್ರೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿಲ್ಲ ಅಥವಾ ನಮಗೆ ಈ ಕಟ್ ಆಫ್ ಬಿಟ್ಟಿಲ್ಲ ಅಂತಂದು ಕೂರ್ಬೇಡ್ರಿ. ಕಟ್ ಆಫ್ ಅನ್ನೋದು ನಿಮ್ ಜಸ್ಟ್ ಒಂದು ಅನಲೈಸಿಸ್ ಮಾಡೋಕೆ. ಅಂಡ್ ಇದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಕೂಡ ನಿಮ್ ಜಸ್ಟ್ ಒಂದು ಟ್ರಯಲ್ ತರ. ರಿಯಲ್ ಅಲಾಟ್ಮೆಂಟ್ ಬರುತ್ತೆ ನೋಡ್ರಿ, ಅದು ಫೈನಲ್ ಆಗಿರ್ತದ. ಅಂಡ್ ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ನಡೀತದೆ ಈ ಸರ್ತಿ ಕೂಡ. ಸೊ ಹಂಗಾಗ್ಬಿಟ್ಟು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಬರ್ತದೋ ಅದು ನಿಮ್ಗೆ ಬಹಳ ಇಂಪ್ಯಾಕ್ಟ್ ಬರ್ತದ. ಯಾಕಂದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾರೆಲ್ಲ ಇರ್ತಾರ ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್, ಅಂತಂದ್ರೆ MBBS ಡೆಂಟಲ್ ಆಯುಷ್ ಕೋರ್ಸ್ಗಳು ಎಲ್ಲರೂ ಕೂಡ ಇರ್ತಾವಲ್ವಾ. ಸೊ ಹಂಗಾಗ್ಬಿಟ್ಟು ಈ 3 ಕೋರ್ಸ್ಗಳನ್ನು ಬಂದಿರ್ತಾವ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಸ್ಟೂಡೆಂಟ್ಸ್ ಸ್ಕಿಪ್ ಆಗಿಬಿಟ್ಟಿರ್ತಾರೆ. ಅಂದ್ರೆ KCET ಬಿಟ್ಟು ನೀಟ್ಗೆ ಅಂದ್ರೆ ಶಿಫ್ಟ್ ಆಗಿರ್ತಾವ. ಸೊ ಹಂಗಾಗ್ಬಿಟ್ಟು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಅಥವಾ ಸ್ಯಾಟಿಸ್ಫೈಡ್ ಆಗಿರದೇ ಇರೋ ಸಿಕ್ಕಿರುವಂತ ಕಾಲೇಜ್ ಯಾರಿಗೆಲ್ಲ ಇದೆಯೋ ಅವರಿಗೆಲ್ಲ ಚೆನ್ನಾಗಿರೋ ಕಾಲೇಜ್ ಸಿಗ್ತದೆ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಅವ್ರಿಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಅಂಡ್ ಹಾಗಂತ ಕೂರ್ಬೇಡಿ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಹೋಗ್ಬಿಟ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ ನ ಆಡ್ ಮಾಡಿ.
ಓಕೆ, ಯಾರಿಗೆಲ್ಲ ಜಸ್ಟ್ ಅಂತಂದ್ರೆ ಒಂದ್ 150 ಕಾಲೇಜ್ ಆಡ್ ಮಾಡಿದ್ರಪ್ಪ ಅಂತಂದ್ರೆ, ಯಾರಿಗಾದ್ರೂ ಕೆಲವೊಂದಿಷ್ಟು ಹುಡುಗರಿಗೆ 140 145 ಈ ರೀತಿ ಸಿಕ್ಕಾಗ ನಿಮ್ಗೆ ಸಿಗದೇ ಇರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು 150 ಆಡ್ ಮಾಡಿದ್ರಲ್ವಾ, ಇನ್ನೂ ಒಂದ್ 50 ಅಥವಾ 100 ಜಾಸ್ತಿ ಕಾಲೇಜಸ್ ಆಡ್ ಮಾಡ್ರಿ, ಎಲ್ಲಾದ್ರೂ ಒಂದ್ ಸಿಗುತ್ತೆ. ರ್ಯಾಂಕ್ ದೂರ ಇಟ್ಕೊಂಡು ನಿಮ್ಗೆ ಸೀಟ್ ಸಿಗಬೇಕು ಅಥವಾ ಅದ್ರಲ್ಲೂ ಕೂಡ ಚೆನ್ನಾಗಿರೋ ಸೀಟ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇರ್ತದ. ಸೊ ಹಂಗಾಗ್ಬಿಟ್ಟು ನಿಮ್ಗೆ ಒಂದು ಗೋಲ್ಡನ್ ಚಾನ್ಸ್ ತರ ಕೇದವ್ರು ನಿಮ್ಗೆ ವಾಪಸ್ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಬಿಟ್ಟಿದಾರೆ. ಇನ್ನು ಕೂಡ 3 ಡೇಸ್ ಇದ್ದೇ ಇರ್ತದ, ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ರಿ, ಎಲ್ಲರೂ ಕೂಡ ಒಳ್ಳೆ ರೀತಿ ಕಾಲೇಜ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಓಕೆ, ಒಂದು 15 ದಿನ ಆಯ್ತು ಸ್ಟಾರ್ಟ್ ಆಗ್ಬಿಟ್ಟು ಆಪ್ಷನ್ ಎಂಟ್ರಿ, ಬಟ್ ಇನ್ನೂ ಕೂಡ ಹುಡುಗರು ಇನ್ನೂ ಕೂಡ ಮಾಡಿಲ್ಲ ಅನ್ಕೊಂಡಿರ್ತೀನಿ ಕೆಲವೊಂದಿಷ್ಟು ಹುಡುಗರು. ಓಕೆ, ಅಂತಂದ್ರೆ ಫಸ್ಟ್ ರೌಂಡ್ ಮುಗಿದು ಅಂತಂದ್ರೆ ಸೆಕೆಂಡ್ ರೌಂಡ್ ಬಂದಾಗ ಅವಾಗ ಹುಡುಗರು ನಮ್ಗೆ ಮೆಸೇಜ್ ಮಾಡ್ತಿರ್ತಾರೆ, ಬರ್ದಾರ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದಿಲ್ಲ, ಇವಾಗ ಏನ್ ಮಾಡ್ಬೇಕು ಅನ್ನೋದು. ನೀವು ಏನು ಮಾಡಕ್ ಬರಲ್ಲ ಅಕ್ಕ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಅವಾಗ ಸೆಕೆಂಡ್ ರೌಂಡ್ಗಂತೂ ನೀವು ಯಾಡ್ ಮಾಡಕಂದ್ರೂ ಇರಲ್ಲ. ಇವಾಗ್ಲೇ ಚಾನ್ಸ್ ಕೊಟ್ಟಿದಾರ, ಇನ್ನೊಂದ್ ಚಾನ್ಸ್ ಆಪ್ಷನ್ ಎಂಟ್ರಿ ಮಾಡ್ರಿ. ಸರಿ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ಅದಕ್ಕೆ ಆನ್ಸರ್ ನಾಳೆ ಒಂದು ಸಾಯಂಕಾಲ, ಓಕೆ, ಎಲ್ಲಾ ಕ್ವಶನ್ಸ್ ಕೂಡ ಒಂದು ಆನ್ಸರ್ ಒಂದು ಈವ್ನಿಂಗ್ ಒಂದು ವಿಡಿಯೋದಲ್ಲಿ ಸಿಗ್ತದ, ಅಥವಾ ನಾಳೆ ಸಿಗದೆ ಹೋಯ್ತಂದ್ರು ನಾಡ್ದು ಬರ್ತೀನಿ, ಯಾಕಂದ್ರೆ ನಾಳೆ ಸ್ವಲ್ಪ ಬಿಸಿ ಇರ್ತೀನಿ. ಕಮೆಂಟ್ ಹಾಕ್ರಿ, ಅಲ್ಲೇ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸರಿ, ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ, ಟೇಕ್ ಕೇರ್, ಬಾಯ್.